ಅವರಪ್ಪ ಜಾಲಿ ಮಾಡೋದು ಶಿವನು ಜಾಲಿ ಮಾಡೋದ ಮಗ. ಹಾಯ್ ಹಾಯ್ 1 ಅವರ್ ವೇಸ್ಟ್ ಮಾಡೋನು ಗೌತಮು. ಕರೆಕ್ಟ್ ಟೈಮ್ಗೆ ಪ್ರಸಾದ ಸಿಕ್ತು. ವಾಟರ್ ಮೆಲನು ಗೌತಮ್ ಕೊಡಿಸಿಲ್ಲ, ನಾನೇ ತಗೊಂಡು ಕುಡಿತಾ ಇದ್ದೀನಿ. Okay, let's go. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಗೈಸ್. ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಲ್ಲ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೇ ಗೊತ್ತಿಲ್ಲ ಗೈಸ್. ರ್ಯಾಂಡಮಾಗಿ ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು. ಇವಾಗ ಗೌತಮ್ ಹತ್ರ ಹೋಗಬೇಕು. ಏನೋ ನನ್ನ ನಂಬರೆಲ್ಲ ಕೊಟ್ಬಿಟ್ಟು ಅದೇನೋ ನನಗೆ ಏನೋ ಅಂತ ಗೊತ್ತಿಲ್ಲ. ಈಗ ATM ಕಾರ್ಡೆಲ್ಲ ತೊಗೊಬಂತ ಹೇಳೋನೆ. ಇವಾಗ ಗೌತಮ್ ಹತ್ರ ಹೋಗ್ತಿದ್ದೀನಿ. ಲೆಟ್ಸ್ ಗೋ ಗೈಸ್. ಈಗ ಇವಾಗ ನೆನಪಾಯಿತು ಕರೆಕ್ಟಾಗಿ ಗೈಸ್. ಇವತ್ತು ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಟಂಗ್ ಟ್ವಿಸ್ಟರ್ ಗೇಮ್ ಆಡಿಸ್ತಾಯಿದ್ದೀನಿ ಗೈಸ್. ಒಂದು 5 ವರ್ಡ್ ಅವ್ರಿಗಿಂತ ಹೇಳಿಸ್ಬೇಕು. ಅದೇನೇನಂತ ನಿಮಗೆ ಕರೆಕ್ಟಾಗಿ ಆಮೇಲೆಲ್ಲ ರೂಲ್ಸೆಲ್ಲ ಹೇಳ್ತೀನಿ. ಈಗ ಹೋಗೋಣ ಬನ್ನಿ ಗೈಸ್. ಫೈನಲಿ ಗೌತಮ್ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ನೋಡುವ ಬನ್ನಿ, ಒಳಗಿರ್ತಾನೆ ಇವಾಗ. ಗೊತ್ತಿಲ್ಲ ನನಗೆ, ನೋಡುವ ಗೈಸ್. 1 ಅವರ್ ಆಯಿತು ಗೈಸ್. ನಾನು 1 ಅವರ್ ವೇಸ್ಟ್ ಮಾಡೋನು ಗೌತಮು. ಇದಕ್ಕೇನಾದರೂ ಅವ್ನು ಕೊಡಿಸ್ಲೇಬೇಕು ನಂಗೆ. ಇವಾಗ ನಾನು ರೆಡಿ ಆಗಿಬಿಟ್ಟು ಬೇರೆ ಬಂದಿದ್ದೀನಿ. ಅವನು ಮಾತಿಗೆ ಹೇಳ್ದ, ಲವ್ ನಾನು ಯಾವ ಬಟ್ಟೆ ಹಾಕೋ ಬರಲಿ, ಡೀಸೆಂಟಾಗಿ ಬರಲ್ಲ ಅಂತ ಕೇಳಿದೆ. ಏನೋ ಹಾಕೋ ಬರ್ಬೇಡ, ಚಡ್ಡಿ ಹಾಕೋಬಾ ಅಂತಂದ. ಅವ್ನ ಮಾತನ್ನ ಸ್ಫೂರ್ತಿಯಾಗಿ ತಗೊಂಡಿಲ್ಲ, ಪೂರ್ತಿಯಾಗಿ ತಗೊಬಿಟ್ಟಿದ್ದೀನಿ ನೋಡಿ. ಹಿಂಗೆ ನಾವು ವಾಟರ್ ಮೆಲನು ಗೌತಮ್ ಕೊಡಿಸಿಲ್ಲ, ನಾನೇ ತಗೊಂಡು ಕುಡಿತಾ ಇದ್ದೀನಿ. ಇವನಿಗೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ರು ನಮಗೆ ಏನೂ ಕೊಡ್ಸಲ್ಲ ಅವನು. ಗೈಸ್ ಆಷಾಢ ಅಂತ ಬಾತ್ ಕೊಡ್ತವ್ರೆ ಗೈಸ್, ತಿನ್ನಕ್ಕೆ ಬಂದಿದ್ದೀವಿ. ನಡಿಯ ಫಸ್ಟ್ ನಡಿಯ, ನೀನು ಹೋಗ್ಬೇಕು ಫಸ್ಟ್. ಬಾತ್ ತಿಂತಾಯಿದ್ದೀವಿ, ದೇವ್ರ ಪ್ರಸಾದ. ಊಟನೂ ಮಾಡಿರಲಿಲ್ಲ, ಕರೆಕ್ಟ್ ಟೈಮ್ಗೆ ಪ್ರಸಾದ ಸಿಕ್ತು. ಚೆನ್ನಾಗಿದೆ ಗೈಸ್. ತಿಂದಮೇಲೆ ನಿಮ್ಗೆ ಆಮೇಲೆ ಸಿಕ್ತು. ಗೌತಮ್ ಅವ್ರ ಅಪ್ಪನೇ ಮಾಡಿರೋದು ಬಾತು. ಅವರಪ್ಪ ಜಾಲಿ ಮಾಡೋದು ಶಿವನು ಜಾಲಿ ಮಾಡೋದ ಮಗ. ಗೈಸ್ ಅಲ್ಲಿಂದ ಬಂದು ಮನೆಗೆ ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗ್ಬೇಕು ಗೈಸ್. ರೆಸ್ಟ್ ಮಾಡಿದೆ, ಸ್ವಲ್ಪ ಓಡಾಡಿ ಸುಸ್ತಾಗ್ಬಿಟ್ಟಿದ್ದೆ. ಗಾಡಿ ಓಡಾಡಿದ್ರು ಇನ್ನೂ ಸುಸ್ತಾಗ್ಬಿಟ್ಟಿದ್ದೀನಿ. ಅಂದರೆ ಅಷ್ಟೊಂದು ಬಿಸಿಲು ಇತ್ತು ಗೈಸ್. ಅದಕ್ಕೆ ಇವಾಗ ಜಿಮ್ ಔಟ್ಫಿಟ್ ಹಾಕ್ಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ನ ಪಿಕ್ ಮಾಡಬೇಕು ಹೋಗಿ. ಕೊಲಂಬೇಶ್ ಹತ್ರ ಅವ್ನು ಬರ್ತಿದ್ದಾನೆ, ಬೆಂಗಳೂರಿಂದ ಬರ್ತಿರೋದವನು. ನಾನು ಬ್ಯಾಂಗ್ಳೂರಲ್ಲಿ ಇರುವಾಗ ಮೈಸೂರಿಗೆ ನಾನು ಪ್ರತಿ ವೀಕ್ ಬರ್ತಾಯಿದ್ದೆ. ಆವಾಗ ಒಂದು ಸ್ವಲ್ಪ ದಿನ ಅವನು ಬಂದು ಪಿಕ್ ಮಾಡಿದ್ದಾನೆ. ನನ್ನ ಸ್ಕೂಲ್ ಫ್ರೆಂಡೇನೆ ಅವನು. ಇವಾಗ ನನಗೆ ಫೋನ್ ಮಾಡಿದ್ದಾವ ಅಂತ. ಈಗ ನಮ್ಮ ಮನೆ ಹತ್ರನೇ ಇರೋದಲ್ವಾ, ಅದಕ್ಕೋಸ್ಕರ ಈಗ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ ಗೈಸ್. ಈಗ ಅವನ್ನ ಪಿಕ್ ಮಾಡ್ಕೊಂಡು ಬಂದು ನೆಕ್ಸ್ಟು ಜಿಮ್ಗೆ ಹೋಗ್ಬೇಕು ಗೈಸ್. ಆರಾಮ? ಹಾಯ್ ಬರ ಗೈಸ್. ಇವಾಗ ನಾನು ಮತ್ತು ಗೌತಮು ಬ್ಲ್ಯಾಕ್ ಕಾಫಿ ಕುಡಿಯೋಕೆ ಹೋಗ್ತಿದ್ದೀವಿ ಗೈಸ್. ಜಿಮ್ಗೆ ಹೋಗಬೇಕು. ಜಿಮ್ಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಕಾಫಿ ಕುಡಿದು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕಾಫಿ ಕುಡ್ದಿದ್ದಾಯಿತು, ಬ್ಲ್ಯಾಕ್ ಕಾಫಿ ಕುಡಿದ್ವಿ. ಸುಮಾರು ದಿನ ಆಗಿತ್ತು ಬ್ಲ್ಯಾಕ್ ಕಾಫಿ ಕುಡ್ದ್ವಿ ನಾವು ಗೈಸ್. ಇವಾಗ ನಾನು ಗೌತಮ್ಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಈಗ ಜಿಮ್ಗೆ ಹೋಗೋಕ್ಕೆ ಮುಂಚೆ ಒಂದು ಚಾಲೆಂಜ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಅದೇನು ಚಾಲೆಂಜ್ ಅಂತಂದರೆ, ನಾನೊಂದು ಫೋಟೋನ ಇವಾಗ ಕಳಿಸ್ತೀನಿ ಗೌತಮ್ಗೆ ವಾಟ್ಸಪ್ಪಲ್ಲಿ. ಅದನ್ನು ಅವನು ಕರೆಕ್ಟಾಗಿ ಓದಬೇಕು, ಒಂಚೂರು ಮಿಸ್ ಮಾಡ್ದಂಗೆ ಓದಬೇಕು. ರೆಡಿನೇನಾ ಗೈಸ್? ಇವಾಗ ನಾನು ವಾಟ್ಸಪ್ಪಲ್ಲಿ ಅವನಿಗೆ ಅದನ್ನು ಫೋಟೋನ ಕಳಿಸಿದ್ದೀನಿ. ಅದು ಸ್ವಲ್ಪ ವರ್ಡಿಂಗ್ಸ್ ಇದೆ, ಅದನ್ನು ಅವ್ನು ಓದಬೇಕು. ಚಾಲೆಂಜ್ ಏನು ಅಂತಂದರೆ 100 ರೂಪೀಸ್ ಕೊಡ್ತೀನಿ. ಒಂದೇ ಸ್ಟ್ರೆಚ್ಚಲ್ಲಿ ಹೇಳಬೇಕು ಅವನು, ಅಂದರೆ ಒಂಚೂರು ಮಿಸ್ ಮಾಡೋಂಗಿಲ್ಲ. ಒಂದೇ ಸ್ಟ್ರೆಚ್ಚಲ್ಲಿ ಹೇಳಬೇಕು. ಹೇಳಿದ್ರೆ ಪಕ್ಕ 100 ರೂಪೀಸ್ ಫೋನ್ಪೇ ಮಾಡ್ತೀನಿ ಅವನಿಗೆ. ನೋಡೋಣ ಗೈಸ್ ಹೆಂಗೆ ಹೇಳ್ತಾನೆ, ನೋಡೋಣ. ಇವಾಗ ಸ್ಟಾರ್ಟ್ ಮಾಡ್ತಾನೆ ಓದೋಕ್ಕೆ. ಹೌದಾ? A mathematician can mathematics mathematically. So the mathematician can mathematics mathematically. Why can't I mathematics mathematician mathematically? ಗೈಸ್ ಗೌತಮು ಕರೆಕ್ಟಾಗಿ ಓದ್ಬಿಟ್ಟ ಗೈಸ್. ಫಸ್ಟ್ ಟೈಮು ಪ್ರ್ಯಾಂಕ್ ಆಗೋನೆ ಗೈಸ್.
ಇಸ್ ಜಸ್ಟ್ ಅ ಫ್ರ್ಯಾಂಕ್. ಯಾವ ದುಡ್ಡು ಕೊಡೋದು ಏನಿಲ್ಲ. ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರೋದೇವನು, ಅದಕ್ಕೋಸ್ಕರ ಇಂಗ್ಲೀಷ್ ಓದೋನೆ. ಗೈಸ್ ಫ್ರ್ಯಾಂಕ್ ಆದ, ಕಂಗ್ರ್ಯಾಚುಲೇಷನ್. ಜನ್ಮ ವೇಸ್ಟ್ ಕಣಕ್ ಮಾಡಿದ್ರೆ ಉದ್ಧಾರ ಆಗಲ್ಲ. ವ್ಲಾಗ್ ಮಾಡ್ತಾ ಇದೆಯಾ, ಓಡಲ್ಲ ನಿಂದು ಹೇಳಿದ್ರೆ. ಗೈಸ್ ನೆಕ್ಸ್ಟ್ ಡ್ರ್ಯಾಗನ್ಗೆ ಮಾಡಬೇಕು. 200 ಕೊಡ್ತೀನಿ ಅಂತ ಮಾಡಿಬಿಟ್ಟು 200 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಸುಮ್ಮನೆ ಹೈಪ್ ಕೊಡಬೇಕು. ಅವ್ನಿಗೆ ಚೆನ್ನಾಗಿ ಅವ್ನು ಕಷ್ಟಪಟ್ಟು ಓದ್ಬಿಡ್ಬೇಕು ಹೆಂಗಾದರೂ ಮಾಡಿ. ಆಮೇಲಿಂದ ಅವ್ನಿಗೂ ಪ್ರ್ಯಾಂಕ್ ಅಂತಲೇ ಹೇಳ್ತೀನಿ. ಇರ್ಸ್ಕೋ ಗೈಸ್, ಫಸ್ಟ್ ಪ್ರ್ಯಾಂಕು ಸಕ್ಸಸ್ಫುಲ್ ಆಗಿದೆ. ಗೈಸ್ ಈಗ ಜಿಮ್ ಹತ್ರ ಬಂದಿದ್ದೀವಿ ಗೈಸ್. ಪ್ರಶಾಂತ್ ಆಲ್ರೆಡಿ ಬಂದ್ಬಿಟ್ಟವನೆ. ಇಷ್ಟು ದಿನ ಅವ್ನು ಲೇಟಾಗಿ ಬರ್ತಿದ್ದ, ಇವಾಗ ನಾವೇ ಲೇಟ್ ಆಗ್ತಿದ್ವಿ. ನಮಗೆ ಮೋಟಿವೇಶನ್ ಸಿಗೋದೇ ಈ ಥರ ಪೋಸ್ಟರ್ಗಳು ನೋಡಿ. ಡು ನಾಟ್ ಗಿವ್ ಅಪ್, ಗ್ರೇಟ್ನೆಸ್ ಟೇಕ್ಸ್ ಟೈಮ್. ಅದು ಬಿಟ್ಟರೆ ಇದು ಆ್ಯಸ್ ಯು ಥಿಂಕ್ ಸೊ ಶಲ್ ಯು ಬಿಕಮ್. ಗೈಸ್ ಫೈನಲಿ ವರ್ಕೌಟ್ ಮುಗಿದು ಗೈಸ್. ಇವತ್ತು ವರ್ಕೌಟ್ ಅಂತೂ ಸೂಪರಾಗಿತ್ತು. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಏನಕ್ಕಂದರೆ ಇವತ್ತು ಟ್ರೈಸಿಪ್ಸ್ ಗೈಸ್. ಗೌತಮು ಒಂದು ವಾರದಿಂದ ಕೇಳ್ತಿದ್ದ ಟ್ರೈಸಿಪ್ ಮಾಡಬೇಕು ಅಂತ. ಅವ್ನ ಕೈ ಇಳಿಸ್ತಾರೆ ಕೆಳಗಡೆಗೆ. ಇವಾಗ ಒಂದು ಸ್ಟೈಲ್ ನೋಡಿ ಗೈಸ್, ಹೆಂಗಾಯ್ತಾ? ಸೆಕ್ಸಿ ಪೈನ್ ಇದೊಂಥರ. ಸುಮ್ಮನೆ ಹಿಂಗೆ ಫುಲ್ ಗತ್ತಲ್ಲಿ ನಿಂತು ಹೆಂಗೆ ನಿಂತ್ಕತೆ ನೋಡ್ತೀನಿ. ಈಗ ನೀನು ಜಿಮ್ಗೆ ಹೋಯ್ತಿದ್ಯಾ ಅಂತ ಒಂದು ವಾಕ್ ಮಾಡು. ನಿಮ್ಮ ಅಣ್ಣ ಇವತ್ತಿನ ಜಿಮ್ಗೆ ಹೋಯ್ತು, ಒಂದು ವಾರದಿಂದ ಜಿಮ್ಗೆ ಹೋಯ್ತವನೇ. ಗೈಸ್ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಇವತ್ತು ವರ್ಕೌಟು. ಸೊ ಗೈಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಸ್ವಲ್ಪ ಚಿಕ್ಕದಾಗಿತ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಒಂದು ವಾಕ್ ಮಾಡ್ತೇನೆ ನೋಡಿ ಇವಾಗ.